ಚುನಾವಣೆ ಇತ್ತು, ಅಧ್ಯಕ್ಷ ಹಾಗೂ ಅಧ್ಯಕ್ಷರ ಚುನಾವಣೆ ಇತ್ತು. ಈ ಅಧ್ಯಕ್ಷೀಯ ಚುನಾವಣೆಗೆ ಬಿಜಾಪುರ ಹಾಗೂ ಬಾಗಲಕೋಟೆಯ ಎಲ್ಲ ಶಾಸಕರು ಹಾಗೂ ಏನು ಸಚಿವರಿದ್ದಾರೆ, ನಿಮ್ಮ ಬಿಜಾಪುರ ಜಿಲ್ಲೆಯ ಶಿವಾನಂದ ಪಾಟೀಲರು, ಎಂ ಬಿ ಪಾಟೀಲರು, ಜೊತೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಮೇಟಿ ಸಾಹೇಬರು, ಚಿಮ್ಮನಕಟ್ಟಿಯವರು, ಕಾಶಪ್ಪನವರು, ಜೆ ಟಿ ಪಾಟೀಲರು, ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಗೂಡಿಸಿಕೊಂಡು ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದರು ಹಾಗೂ ಬಾಗಲಕೋಟೆ ಅಭ್ಯರ್ಥಿ ನಮ್ಮ ಪಾಟೀಲ್ ಮೇಡಮ್. ಇವತ್ತು ಎಲ್ಲ ಅಭ್ಯರ್ಥಿಗಳನ್ನು ನಾವು ಕರೆದು ವಿಚಾರ ಮಾಡಿದಾಗ ಹಾಗೂ ಎಲ್ಲ ನಾಯಕರ ಒಕ್ಕೊರಲಿನಿಂದ ಅಭ್ಯರ್ಥಿ ಆಯ್ಕೆ ಆಯಿತು. ಇವತ್ತು ನಾವೆಲ್ಲರೂ ಜೊತೆಗೂಡಿಸಿ ಈರಣ್ಣಗೌಡ, ಸಿದ್ದನಗೌಡ, ಕರಿಗೌಡರು ಅಂತಕ್ಕಂಥ ಅಭ್ಯರ್ಥಿನ ಫೈನಲ್ ಮಾಡಿದಾಗ ಲಿಂಗರಾಜ್ ಪಾಟೀಲ್ ಅಂತೇಳಿ ಒಬ್ಬರ ಅಭ್ಯರ್ಥಿ ನಮ್ಮಲ್ಲೇ ಹಾಕಿದ್ವಿ. ಆದರೆ ಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ಶಾಸಕ ಹಾಗೂ ಸಚಿವರು ಒಕ್ಕೊರಲಿನಿಂದ ಕರಿಗೌಡರನ್ನ ಆಯ್ಕೆ ಮಾಡಿದ್ದೀವಿ, ತಾವೆಲ್ಲರೂ ಹಿಂದೆ ತಕ್ಕೋಬೇಕಂದಾಗ ಪಾಟೀಲರು ಹಿಂದೆ ತೆಗೆದುಕೊಂಡಿದ್ದಾರೆ. ಹಾಗೂ BJPಯಿಂದ ಲಕ್ಕಪ್ಪ ರಮಪ್ಪ ಪಾಟೀಲರು ನಾಮಿನೇಷನ್ ಕೊಟ್ಟಿದ್ದಾರೆ. ಅವರು ಹಿಂದೆ ತೆಗೆದುಕೊಳ್ಳೋದ್ರ ಮೂಲಕ ಅವಿರೋಧ ಆಯ್ಕೆಗೆ ಇವತ್ತು ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಒಂದು ಖುಷಿ ಏನಂದರೆ, ರೈತಾಪಿ ವರ್ಗಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಈ ಸಂಸ್ಥೆ ಅವಿರೋಧ ಆಯ್ಕೆ ಆಗೋದ್ರ ಮೂಲಕ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಸಹಕಾರ ಆಗುವ ರೀತಿಯಲ್ಲಿ ನಿರ್ದೇಶಕರು ನಮಗೆ ಸಹಕರಿಸಿದ್ದಾರೆ. ಇದಕ್ಕೆ ಸಹಕರಿಸ್ತಕ್ಕಂಥ ಜಿಲ್ಲೆಯ ಎಂ ಬಿ ಪಾಟೀಲರಿಗೆ, ಶಿವಾನಂದ ಪಾಟೀಲರಿಗೆ, ಜೊತೆಗೂಡಿಸಿಕೊಂಡು ಎಲ್ಲ ಶಾಸಕರಿಗೆ, ಇವತ್ತು ಯಶವಂತರಾಯಗೌಡರು ಪಾರಂದಲ್ಲಿದ್ದರೂ ಇಲ್ಲೆಲ್ಲ ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥ ತಮ್ಮ ಪರಿಶ್ರಮ ಎಲ್ಲರೂ ಒಗ್ಗೂಡಿಸಿ ಇವತ್ತು ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು, ಎಲ್ಲರೂ ಒಗ್ಗಟ್ಟಿನಿಂದ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಅದಕ್ಕೆ ಜಿಲ್ಲೆಯ 2 ಜಿಲ್ಲೆಯ ನಾಯಕರಿಗೆ, ಶಾಸಕರಿಗೆ, ಕಾರ್ಯಕರ್ತರಿಗೆ, ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಈಗ ಅವಿರೋಧ ಆಯ್ಕೆ ಆಗಿದೆ ಅಂದರೆ ಎಷ್ಟು ಮಟ್ಟಿಗೆ ಒಗ್ಗಟ್ಟಿನಿಂದ ನಾವು ಮಾಡಿದ್ದೀವಿ ನೋಡಿ. ಮುಂದಿನ ಅವಧಿಯಲ್ಲಿ ನೋಡೋಣ, ಮುಂದೆ ಹೆಂಗಾಗತ್ತೆ, ಹಿಂಗಾಗತ್ತೆ ಅಂತ ಈಗ ಹೆಂಗೆ ಹೇಳೋಕ್ಕಾಗತ್ತೆ. ಮುಂದೆ ನೋಡೋಣ, ಈ ಸದ್ಯ ಹೇಳಕ್ಕೆ ಈ ಸದ್ಯ ಇಲ್ಲ. ಮೊದಲನೇದಾಗಿ ಮಾಧ್ಯಮದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಮಸ್ಕರಿಸಿ, ಭಾಳ ಮುಖ್ಯವಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯ ಆಸನರಾದಂಥ ಅಧ್ಯಕ್ಷರ ಆದಿಯಾಗಿ ಭಾಳ ಮುಖ್ಯವಾಗಿ ಇವತ್ತಿನ ಒಂದು ಸಂದರ್ಭ ಅಂತಂದರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಹಿರಿಯರು ಆದಂಥ RB ತಿಮ್ಮಾಪುರ ಸಾಹೇಬರವರ ಒಂದು ಅನುಪಸ್ಥಿತಿ ಒಳಗಡೆ ನಮ್ಮ ಜಿಲ್ಲೆಯಿಂದ ಹಲವಾರು ಅಭ್ಯರ್ಥಿಗಳ ಆಕಾಂಕ್ಷೆಗಳು ಇದ್ದರೂ ಸತ ಅವರೆಲ್ಲರನ್ನ ಒಗ್ಗೂಡಿಸ್ಕೊಂಡು, ಅದರಲ್ಲಿ ಹಿರಿಯರಾದಂಥ HY ಮೇಟಿ ಸರ್ ಅವರಾಗಿರ್ಬೋದು, ಅಥವಾ ಅದರ ಜೊತೆಗೆ ಇನ್ನುಳಿದಂಥ ಶಾಸಕರ ಜೊತೆಗೆ ಮತ್ತು ಆನಂದ್ ನ್ಯಾಮಗೌಡ ಅವರು ಸಹ ಎಲ್ಲರನ್ನು ಕರ್ಕೊಂಡು ಒಂದು ಎಲ್ಲೋ ಒಂದು ಕಡೆ ವಿಶ್ವಾಸವನ್ನು ತಗೊಳ್ಳೋದ್ರ ಜೊತೆಗೆ ಅಭ್ಯರ್ಥಿಯನ್ನು ಆರಿಸುವಂಥ ಸಂದರ್ಭ ಬಂದಾಗ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡು ಅದರ ಮುಖಾಂತರವಾಗಿ ನಮಗೊಂದು ಬಾದಾಮಿ ಮತಕ್ಷೇತ್ರಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಂತ ನಾವೆಲ್ಲರೂ ಕೂಡ ಅವರ ಒಂದು ಸಮಕ್ಷಮದಲ್ಲಿ ವಿನಂತಿ ಮಾಡಿಕೊಂಡ್ವಿ. ಆ ದಿಸೆ ಒಳಗೆ ಅವರು ಒಂದು ಎಲ್ಲ ನಮ್ಮ ಜಿಲ್ಲೆಯ ನಾಯಕರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರು ಮೊದಲನೇದಾಗಿ. ಅದೇ ರೀತಿಯಾಗಿ ಈ ಜಿಲ್ಲೆಯ ಗೌರವಾನ್ವಿತ ನಾಯಕರಾದಂಥ ಹಿರಿಯರು ಸಚಿವರು ಆದಂಥ MB ಪಾಟೀಲ್ ಸರ್ ಅವರು ಆಗಿರ್ಬೋದು, ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಸಚಿವರು ಆದಂಥ ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೋದು, ಅದರ ಜೊತೆಗೆ ಇನ್ನೋರ್ವ ಹಿರಿಯರಾದಂಥ ಯಶವಂತರಾಯಗೌಡ ಪಾಟೀಲ್ ಸರ್ ಅವರು ಸಹ ನಮಗೆಲ್ಲೋ ಒಂದು ಕಡೆ ಈ ಸಲ ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೆಲ್ಲಕ್ಕೆ ಒತ್ತಾಯವನ್ನು ಮಾಡಿದಾಗ, ಅವರಿಗೆ ಮನವಿಯನ್ನು ಕೊಟ್ಟಾಗ, ಅದು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರ ಮುಖಾಂತರವಾಗಿ
ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಲಹೆಯ ಮೇಲೆ ನಮಗೊಂದು ಅವಕಾಶ ಮಾಡಿಕೊಟ್ಟಾರ. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರಿಗೂ ಮತ್ತು ಬಿಜಾಪುರಿನ ಎಲ್ಲ ಗೌರವಾನ್ವಿತ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಒಬ್ಬ ಶಾಸಕನಾಗಿ ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಲೋನಿಯವರು ಹೇಳಿದ ಹಾಗೆ ಭಾಳ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆ ಇದು ಒಂದು ಭಾಳ ಅವಶ್ಯಕತೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ್ಕೊಂಡು ಸಹಮತವನ್ನು ವ್ಯಕ್ತಪಡಿಸೋದು ಭಾಳ ಒಳ್ಳೆಯ ಅವಕಾಶ ಅಂತ ಭಾವಿಸ್ಕೊಂಡು ಅದೇ ರೀತಿಯಾಗಿ ನಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಅವರು ಈ ಹಿರಿಯರು ಏನು ನಮ್ಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಆ ದಿವಸ ಒಳಗೆ ನಾವು ಮುಂದಿನ ದಿನಮಾನದಲ್ಲಿ ನಡೀತೀವಿ ಮತ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂಥ ಅವಕಾಶ ನಮ್ಗೆ ಒದಗಿಸ್ಕೊಟ್ಟಾರೆ ನಮ್ಮ ತಾಲೂಕಿಗೆ. ಅದನ್ನು ನಾವು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ.